ಪವಿತ್ರ ಲೋಕೇಶ್ ಮತ್ತು ಸುಚೇಂದ್ರ ಪ್ರಸಾದ್ ಅವರ ಸಂಸಾರದ ವಿಚಾರ ಹಾದಿರಂಪ ಬೀದಿರಂಪ ಆಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಪವಿತ್ರ ಕೂಡ ತನ್ನ ಗಂಡನ ಜೊತೆಗೆ ಈಗ ಬ್ಯುಸಿ ಆಗಿದ್ದಾರೆ. ಸುಚೇಂದ್ರ ಅವರು ಕೂಡ ತಮ್ಮ ವೃತ್ತಿ ಜೀವನದ ಕಡೆ ಬ್ಯುಸಿ ಆಗಿದ್ದಾರೆ. ಆದ್ರೆ ಇವರಿಬ್ಬರಿಂದ ಜನ್ಮ ತಾಳಿದ ಮಕ್ಕಳು ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರೂ ಮರ್ತೇ ಬಿಟ್ಬಿಟ್ಟಿದ್ದಾರೆ. ಹಾಗೆ ನೋಡ್ಬೇಕು ಅಂತಂದ್ರೆ ಇವರ ಆಸೆಗೆ ಆಕಾಂಕ್ಷೆಗೆ ಮದುವೆನೇ ಆಗದೆ ಮಕ್ಕಳು ಮಾಡ್ಕೊಂಡ್ಬಿಟ್ರು ಸುಚೇಂದ್ರ ಮತ್ತು ಪವಿತ್ರ. ಅವರೇ ಹೇಳ್ಕೊಳ್ಳೋ ಹಾಗೇನೆ ಅವರಿಬ್ರು ಮದ್ವೆನೇ ಆಗಿರ್ಲಿಲ್ಲ. ಲೀಗಲಿ ಅಥವಾ ಸಾಂಪ್ರದಾಯಿಕವಾಗಿ ಇಬ್ರು ಜಸ್ಟ್ ಒಟ್ಟಿಗೆ ಇದ್ರಂತೆ, ಬಟ್ ಮಕ್ಕಳು ಮಾತ್ರ ಆಯ್ತಂತೆ. ಆದ್ರೆ ಕಾನೂನಾತ್ಮಕವಾಗಿ ಮದ್ವೆನೇ ಆಗದೆ ಮಕ್ಕಳಾಗಿದ್ರಿಂದ ಈಗ ಮಕ್ಕಳು ಎಲ್ಲಿದ್ದಾರೆ? ಅವರು ಇವರೇ ನಮ್ಮಪ್ಪ ಅಥವಾ ಇವರೇ ನಮ್ಮಮ್ಮ, ಇವ್ರ ಜೊತೆಗೆ ಇರ್ತೀವಿ ಅಂತ ಹೋಗೋ ಹಾಗೂ ಇಲ್ಲ. ಹಾಗಿದ್ರೆ ಅವರ ಪರಿಸ್ಥಿತಿ ಏನಾಗಿದೆ? ಇವರಿಬ್ರು ಮಾಡಿದಂಥ ಎಡವಟ್ಟಿನಿಂದ ಇವತ್ತು ವಯಸ್ಸಿಗೆ ಬಂದಂಥ ಗಂಡ್ಮಕ್ಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ತಾಯಿಯೇ ಮೊದಲ ಪಾಠಶಾಲೆ ಅಂತಾರೆ. ತಾಯಿಯೇ ದೇವರಿಗೆ ಸಮಾನ ಅಂತಾರೆ. ತಂದೆ ಒಬ್ಬ ಇದ್ರೆ ಸಾಕು ಇಡೀ ಪ್ರಪಂಚನ ಗೆಲ್ಬಹುದು ಅಂತಾರೆ. ಅಪ್ಪ ಅಂದ್ರೆ ಆಕಾಶ ಅಂತಾರೆ. ನಮಗೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದಾಗ ಅಮ್ಮ ಇಲ್ಲ ಅಂತಂದ್ರೆ ಅಮ್ಮ ಇಲ್ಲದೆ ಇರೋ ಮನೇಲಿ ಹೆಂಗಿರೋದಕ್ಕೆ ಸಾಧ್ಯ ಅಂತ ಅನ್ಸೋಕ್ ಶುರುವಾಗತ್ತೆ. ಅಂಥದ್ರಲ್ಲಿ ಜನ್ಮ ಕೊಟ್ಟು ಹಾಲು ಕುಡಿಸಿ ದೊಡ್ಡೂರಾಗೋ ತನಕ ಜೊತೆಗಿದ್ದು ಆಮೇಲೆ ನೀವು ನನ್ನ ಮಕ್ಕಳೇ ಅಲ್ಲ, ನನಗೆ ಮದುವೆನೇ ಆಗಿಲ್ಲ ಅಂತ ಇನ್ಯಾರೋ ಜೊತೆಗೆ ಹೋಗ್ಬಿಟ್ರೆ ಆ ಮಕ್ಕಳು ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರತ್ತೆ. ಅದು ಹೆಣ್ಮಕ್ಳೇ ಆಗಿದ್ರು ಗಂಡ್ಮಕ್ಳೇ ಆಗಿದ್ರು. ಹೆಣ್ಮಕ್ಳು ಆದರೆ ಒಂಥರ ಸಮಸ್ಯೆ. ಹೆಣ್ಮಗು ಆಗ್ಬಿಟ್ಟಿದ್ರೆ ತಾಯಿ ಥರ ಇವಳುನು ಅಂತ ಅಂದ್ಬಿಟ್ಟಿರೋರು, ಅಥವಾ ಮುಂದೆ ಸಂಸಾರ ಮನೆ ಮದುವೆ ಅಂತ ಹೋದಾಗ ಹೆಣ್ಮಗು ಕಷ್ಟ ಆಗ್ತಿತ್ತು. ಆದರೆ ಗಂಡ್ಮಕ್ಳದು ಅದಕ್ಕಿಂತ ಸಮಸ್ಯೆ. ತಂದೆ ತಾಯಿ ನೆಟ್ಟಿಗಿಲ್ಲ ಅಂದರೆ, ಅಥವಾ ಅನೈತಿಕ ಸಂಬಂಧ ಅಕ್ರಮ ಸಂಬಂಧಕ್ಕೆ ಹುಟ್ಟಿದೆ ಅಂತ ಅಂದರೆ, ಅಥವಾ ತಂದೆ ತಾಯಿ ಬೇರೆ ಬೇರೆ ಮದುವೆ ಆಗಿ ಹೋಗಿದ್ದಾರೆ ಅಂತಂದರೆ ಆ ಗಂಡು ಮಕ್ಕಳು ತಮ್ಮ ಇಡೀ ಜೀವನವನ್ನು ಸಮಾಜದಲ್ಲಿ ಬಹಳ ಕಷ್ಟದಿಂದ ಎದುರಿಸಬೇಕಾಗತ್ತೆ. ಅದರಲ್ಲೂ ಅವರು ಜೀವನದ ಬಗ್ಗೆ ಅರ್ಥ ಮಾಡ್ಕೋಬೇಕು, ತಂದೆ ತಾಯಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಪ್ರೀತಿ ಇಲ್ದೇನೆ ಬೆಳೆಯೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ದುರಂತ. ಸುಚೇಂದ್ರ ಪ್ರಸಾದ್ ಮತ್ತು ಪವಿತ್ರ ಅವರಿಗೆ ಮದುವೆ ಆಗಿರಲಿಲ್ಲ ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ. ಈ ಹಿಂದೆ ಇವರ ಜಗಳಗಳು ಹಾದಿರಂಪ ಬೀದಿರಂಪ ಆದಾಗ ನಾವು ಮದುವೆನೇ ಆಗಿರಲಿಲ್ಲ, ನಾನು ಯಾವಾಗ ಮದುವೆ ಆಗಿದ್ದೆ ಸುಚೇಂದ್ರ ಅವರನ್ನ ಅಂತ ನಿಮಗೆ ಹೇಳಿದ್ದೆ, ನಾವು ಒಟ್ಟಿಗೆ ಇದ್ವಿ ಅಷ್ಟೇ ಅಂತ ಪವಿತ್ರ ಹೇಳ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು. ಆದರೆ ಅದಾದ್ಮೇಲೆ ಆ ಪುಣ್ಯಾತ್ಗೀತಿ ನರೇಶ್ ಜೊತೆಗೆ ಓಡೇ ಹೋಗ್ಬಿಟ್ರು. ಅಲ್ಲೇ ಸೆಟಲ್ ಆಗಿದ್ದಾರೆ. ಇತ್ತ ಕರ್ನಾಟಕಕ್ಕೂ ಕೂಡ ಬಂದಿಲ್ಲ. ಅಲ್ಲಿ ಈಗ ಇನ್ನೊಂದು ಮಗ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಅಂತ ಇದ್ದಂಥ 2 ಗಂಡು ಮಕ್ಕಳು ಬಗ್ಗೆ ಅವ್ರು ಇವತ್ತಿನವರೆಗೂ ಯೋಚನೆ ಮಾಡಲಿಲ್ಲ. ವಿಸ್ತೃತ ಇವರ ಮೊದಲ ಮಗನ ಹೆಸರು 2012ರಲ್ಲಿ ಅವರ ಜನನ ಆಗತ್ತೆ. ಇದೀಗ ಆ ಹುಡುಗನಿಗೆ ಇಡೀ ಪ್ರಪಂಚದ ಅರಿವು ಇದೆ. ಏನಾಗ್ತಿದೆ, ಹೇಗಿದ್ದೀವಿ, ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ನಮ್ಮ ತಂದೆ ತಾಯಿ ಯಾರಾಗಿದ್ರು, ಅವ್ರು ಮದುವೆ ಆಗಿದ್ರಾ, ಮದುವೆ ಆಗಿರ್ಲಿಲ್ವಾ, ಈಗ ಯಾಕೆ ದೂರ ಇದ್ದಾರೆ, ಇದೆಲ್ಲವೂ ಕೂಡ ಆ ಹುಡುಗನಿಗಂತೂ ಅರ್ಥ ಆಗ್ತಾ ಇದೆ. ಇನ್ನೊಬ್ಬ ಹುಡುಗನು ಕೂಡ 2016ರಲ್ಲಿ ಹುಡ್ತಾರೆ. ಅವ್ರಿಗೂ ಕೂಡ ಇದೀಗ ಸಮಾಜ ಅಂದರೆ ಏನು ಅಂತ ಅರಿವಾಗ್ತಾ ಇದೆ. ಆದರೆ ತಂದೆ ತಾಯಿ ದೊಡ್ಡ ಸೆಲೆಬ್ರಿಟಿಗಳು ಹೇಳ್ಕೊಳ್ಳೋದಕ್ಕೆ ಇವತ್ತೆಲ್ಲ ನಾಳೆ ಅವರಿಗೆ ಪವಿತ್ರ ಏನು ಪರಿಸ್ಥಿತಿಯಲ್ಲಿ ಇದ್ರು ಅನ್ನೋದು ಅರ್ಥ ಆಗ್ಬೋದೇನೋ. ಆದರೆ ಸಮಾಜದಲ್ಲಿ ಅವ್ರ ಅಮ್ಮ ಯಾರೋ ಅವ್ರ ಅಪ್ಪ ಯಾರೋ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಅವ್ರ ಅಪ್ಪ ಅಮ್ಮ ಎಂಥ ಕೆಲಸ ಮಾಡಿದ್ರು ಅನ್ನೋದು ಗೊತ್ತಿದೆ. ಈಗ ಅವರು ಕಾನೂನು ಹೋರಾಟವನ್ನು ಮಾಡಬೇಕು ಅಂತಂದ್ರೂ, ಅವ್ರು ಕಾನೂನಾಗಿ ಹೋಗಬೇಕು ಅಂತಂದ್ರೂ ಯಾರ ಹತ್ರಕ್ಕೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಪ್ಪ ಅಮ್ಮನ ಈ ಎಡವಟ್ಟಿನಿಂದ, ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಂಡವರ ಈ ಎಡವಟ್ಟಿನಿಂದ ಆ ಮಕ್ಕಳುಗಳು ಇದೀಗ ಇನ್ನಿಲ್ಲದ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಪವಿತ್ರ ದೂರ ಆದ ಮೇಲೆ, ಪವಿತ್ರ ಬಿಟ್ಟು ಹೋದ್ಮೇಲೆ ಸುಚೇಂದ್ರ ಪ್ರಸಾದ್ ಅವರು ತಮ್ಮ 2 ಗಂಡು ಮಕ್ಕಳನ್ನ ಒಳ್ಳೆ ಮಠಕ್ಕೆ ಸೇರಿಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಅವರಿಗೆ ಸಂಪ್ರದಾಯಗಳ ಬಗ್ಗೆ ಸಂಸ್ಕಾರದ ಬಗ್ಗೆ ಅರಿವಿರಬೇಕು ಅಂತ ಮಠಕ್ಕೆ ಸೇರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಎಲ್ಲಿಗೆ ಸೇರಿಸಿದ್ರು ಏನೇ ಮಾಡಿದ್ರು ತಂದೆ ತಾಯಿ ಜೊತೆಗಿಲ್ಲ ಅಂತಂದರೆ, ಅಥವಾ ತಂದೆ ತಾಯಿ ಜೊತೆಗೆ ಬೆಳಿಲಿಲ್ಲ ಅಂತಂದರೆ ಅದರ ನೋವು ಏನು ಅನ್ನೋದು ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಗೊತ್ತಿರತ್ತೆ. ಅದಲ್ಲದೆ ಈಗ ಬೇರೆ ಇವ್ರುಗಳು ನಾವು ಮದುವೆನೇ ಆಗಿರಲಿಲ್ಲ ಅಂತ ಹೇಳ್ತಿದ್ದಾರೆ. ಮುಂದಿನ ದಿನದಲ್ಲಿ ಇವ್ರು ಏನಂತ ಹೇಳ್ಕೊಳ್ತಾರೆ?
ಕಾನೂನಾತ್ಮಕವಾಗಿ ಯಾವುದಾದ್ರೂ ಕ್ಷಣಗಳಲ್ಲಿ ಇವ್ರು ನನ್ನ ತಂದೆ, ಇವ್ರು ನನ್ನ ತಾಯಿ ಅಂತ ಅಂದಾಗ ಅಧಿಕೃತವಾಗಿ ಅಥವಾ ಲೀಗಲ್ ಆಗಿ ಸಾಂಪ್ರದಾಯಿಕವಾಗಿ ಅವ್ರ ಮದುವೆ ಆಗಿರೋದಾಗಿರ್ಬೋದು ಅಥವಾ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ಬೋದು, ಈ ಥರದ ಪೋಸ್ಟರ್ಸ್ಗಳು ಇದ್ದೇ ಇರುತ್ತೆ. ಆದರೆ ಪಾಪ ಈ ಮಕ್ಕಳ ವಿಚಾರದಲ್ಲಿ ಎಲ್ಲವೂ ಅನ್ಯಾಯ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಮನಸ್ಸಿಗೆ ಘಾಸಿ ಆಗುವಂಥ ಘಟನೆಗಳು ನಡೆದಿದೆ. ಎಷ್ಟೇ ಆದರೂ ತಾಯಿ ಅಲ್ವಾ. ತನ್ನ ತಾಯಿ ಕೆಟ್ಟೋಳಾಗಿರೋದಕ್ಕೆ ಸಾಧ್ಯನೇ ಇರಲ್ಲ ಅಂತ ಹೇಳ್ತಾರೆ. ತಾಯಿ ಅದು ಎಷ್ಟೇ ರೀತಿಯಾದಂಥ ಒತ್ತಡದಲ್ಲಿದ್ದರೂ, ಅಸಮಾಧಾನದಲ್ಲಿದ್ದರೂ, ಬೇಸರದಲ್ಲಿದ್ರೂ ಕೂಡ ತನ್ನ ಮಕ್ಕಳು ಅಂತ ಅಂದಾಗ ಅಥವಾ ಮಕ್ಕಳ ಮುಖ ಕಣ್ಮುಂದೆ ಬಂದಾಗ ಎಲ್ಲವನ್ನ ಬಿಟ್ಟು ಮಕ್ಕಳಿಗಾಗಿ ತ್ಯಾಗ ಮಾಡುವಂಥದ್ದು ನಮ್ಮ ಭಾರತದ ಸಂಸ್ಕೃತಿ. ಗಂಡ ಹೊಡೆದ್ರು, ಬಡಿದ್ರು, ಕುಡ್ಕೊಂಡು ಬಂದಿದ್ರು, ಬೇರೆಯವ್ರನ್ನ ಕಟ್ಕೊಂಡಿದ್ರು ಕೂಡ ಹೆಣ್ಮಕ್ಳು ಎಷ್ಟೋ ಮನೆಯಲ್ಲಿ ಇವತ್ತಿಗೂ ಸೈಲೆಂಟ್ ಆಗಿದ್ದಾರೆ ಅಥವಾ ಅದನ್ನು ಅಪೋಸ್ ಮಾಡದೇ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಮಕ್ಕಳುಗಳಾಗಿರ್ತಾರೆ. ಮಕ್ಕಳ ಮುಖ ನೋಡ್ತಾ ಇದ್ದ ಹಾಗೇನೆ ಇವರಿಗೋಸ್ಕರನಾದರೂ ನಾವು ಬದುಕಬೇಕು, ಇವರಿಗೋಸ್ಕರನಾದರೂ ನಾವು ಇರಬೇಕು ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ಒಂದು ಹೆಣ್ಣಾದಂಥ ಪವಿತ್ರ ಬಿಟ್ಟು ಹೋಗಿ ವರ್ಷಗಳೇ ಆದ್ರೂ ತನ್ನ ಇಬ್ಬರು ಮುದ್ದಾದ ಮಕ್ಕಳು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಅವರ ಫ್ಯೂಚರ್ ಕತೆಗೇನು, ತಂದೆ ತಾಯಿ ಆದವ್ರ ಜೊತೆಗಿಲ್ಲ ಅಂತಂದರೆ ಅವರ ಎಜುಕೇಷನ್ ಆಗಿರ್ಬೋದು, ವೈಯಕ್ತಿಕ ಜೀವನ ಆಗಿರ್ಬೋದು ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅಂತ ಆ ತಾಯಿ ಯೋಚನೆ ಮಾಡಲಿಲ್ಲ. ನನಗೆ ಮದುವೆನೇ ಆಗಿರಲಿಲ್ಲ ಅಂತ ಹೇಳಿ ಹೊರಟೋಗ್ಬಿಟ್ಲು ಇನ್ನೊಬ್ಬನ ಜೊತೆಗೆ. ಆದರೆ ಆ ಮಕ್ಕಳು ಇವಾಗ ಅಪ್ಪನ ಅಪ್ಪ ಅಂತ ಕರಿಬೇಕಾ, ಅಮ್ಮನ ಅಮ್ಮ ಅಂತ ಕರಿಬೇಕಾ, ಅಥವಾ ನಮಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಅಂತ ಹೇಳ್ಕೊಂಡು ಓಡಾಡಬೇಕಾ, ಯಾರೂ ಇಲ್ಲದ ಅನಾಥರಂತೆ ಬದುಕಬೇಕಾ, ಅಥವಾ ಎಲ್ಲ ಇದ್ದು ಕೂಡ ಏನೂ ಇಲ್ದೋರ್ ಥರ ಇರಬೇಕಾ, ನಿಜವಾಗ್ಲೂ ಕೂಡ ಅರ್ಥ ಆಗದಂಥ ಪರಿಸ್ಥಿತಿಯಲ್ಲಿ ಆ ಮಕ್ಕಳು ಇದ್ದಾರೆ. ಇನ್ನೂ ಅವರು ದೊಡ್ಡವರಾಗ್ತಾ ಈ ಸಮಸ್ಯೆ ಅವರ ಮನಸ್ಸಿನ ಮೇಲೆ, ಅವರ ಮೆದುಳಿನ ಮೇಲೆ ಮತ್ತಷ್ಟು ಪರಿಣಾಮವನ್ನು ಬೀರ್ಬೋದು. ಸದ್ಯಕ್ಕೆ ಮಠವೊಂದರಲ್ಲಿ ಇಬ್ಬರೂ ಒಳ್ಳೆ ಎಜುಕೇಷನನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ಅವರ ಮಾವ ಆದಿ ಲೋಕೇಶ್ ಅವರು ಮಕ್ಕಳಿಗೆ ಆಗಾಗ ಮಾತಾಡಿಸೋದು, ಸಹಾಯ ಮಾಡೋದು ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈವನ್ ಸುಚೇಂದ್ರ ಪ್ರಸಾದ್ ಅವರು ಕೂಡ ಮಕ್ಕಳನ್ನ ಆಗಾಗ ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಪವಿತ್ರ ಮಾಡಿದಂಥ ಒಂದೇ ಒಂದು ಸ್ಟೇಟ್ಮೆಂಟ್, ಪವಿತ್ರ ತೆಗೆದುಕೊಂಡಂಥ ಒಂದೇ ಒಂದು ನಿರ್ಧಾರ, ಆ ಮಕ್ಕಳ ಬದುಕು ನಿಜಕ್ಕೂ ಇವತ್ತು ಈ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನೋದು ದುರಂತ. ಯಾವ ತಾಯಿ ಆದ್ರೂ ಕೂಡ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮಕ್ಕಳ ಮುಖವನ್ನು, ಮಕ್ಕಳ ಭವಿಷ್ಯವನ್ನು ಯೋಚನೆ ಮಾಡಬೇಕಾಗತ್ತೆ. ಎಲ್ಲರಿಗೂ ಅವರವರ ಬದುಕೂ ಮುಖ್ಯ. ಆದರೆ ನಾವೇ ಜನ್ಮ ಕೊಟ್ಟ, ನಮ್ಮ ರಕ್ತವನ್ನೇ ಹಂಚ್ಕೊಂಡು ಹುಟ್ಟಿದಂಥ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ಆ ಮಕ್ಕಳಿಗೆ ಬಂದಂಥ ಪರಿಸ್ಥಿತಿ ನಾಳೆ ದಿನ ಯಾವ ಮಕ್ಕಳಿಗೂ ಬರೋದಿಲ್ಲ. ಹಾಗಾಗಿ ಪವಿತ್ರ ಥರ ಡಿಸಿಷನನ್ನು ತೆಗೆದುಕೊಳ್ಬೇಕಾದ್ರೆ ಮಕ್ಕಳ ಬಗ್ಗೆ ಯೋಚಿಸಬೇಕು. ಆ ಮಕ್ಕಳಿಗೆ ಇದ್ಯಾವುದೂ ಮನಸ್ಸಿನ ಮೇಲೆ ಪರಿಣಾಮ ಬೀರ್ದೇನೆ ಈ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಲಿ ಅನ್ನೋದು ಎಲ್ಲರ ಆಶಯ. ಸೊ ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.